ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಎರಡು ಬಿಗ್ ಅಪ್ಡೇಟ್ಗಳು ಯಾವ್ದಂತ ನೋಡ್ಕೋಬರೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ನಡೆಯುವ ಮ್ಯಾಚ್ ನಲ್ಲಿ ಇಂಡಿಯಾಕ್ಕೆ ಜಯ ಸಿಕ್ಕಿದೆ. ಹೌದು, ಎರಡು ತಂಡಗಳ ನಡುವೆ ವರ್ಲ್ಡ್ ಕಪ್ ವಾರ್ಮ್ ಅಪ್ ಮ್ಯಾಚ್ ನಡೀತಾ ಇದೆ. ಟಾಸ್ ವಿನ್ ಆದಂತಹ ವೆಸ್ಟ್ ಇಂಡೀಸ್ ಏನಿದೆ ಅದು ಬೌಲಿಂಗ್ ಅನ್ನು ಆಯ್ಕೆ ಮಾಡ್ತದೆ. ಸೊ ಅದರಂತೆ ನಮ್ಮ ಭಾರತೀಯ ವನಿತೆಯರು ಏನಿದ್ದಾರೆ ಬ್ಯಾಟಿಂಗ್ ಎಳಿತಾರೆ. ಸೊ ನಮ್ಮ ಓಪನಿಂಗ್ ಜೋಡಿ ಏನಿದೆ ಕಮಾಲ್ ಮಾಡ್ತದೆ ಅಂತ ಹೇಳ್ಬಹುದು. ಸೊ ಶಫಾಲಿ ಹಾಗೂ ಮಂದನ ಜೋಡಿ ಏನಿದೆ ಒಳ್ಳೆಯ ಓಪನಿಂಗ್ ಕೊಡ್ತದೆ ನಮ್ಮ ಟೀಮ್ ಇಂಡಿಯಾಕ್ಕೆ. 29 ರನ್ಗಳನ್ನು ಶಫಾಲಿ ವರ್ಮ ಬಾರಿಸಿದ್ರೆ 39 ರನ್ ಏನಿದೆ ಅದು ಸ್ಮೃತಿ ಮಂದನ ಅವರ ಬ್ಯಾಟ್ ಇಂದ ಬರ್ತದೆ. ನಂತರ ಬಂದ ಜಮೀಮಾ ರೋಡ್ರಿಗಸ್ ಹಾಗೇನೆ ಹರ್ಮನ್ ಪ್ರೀತ್ ಕೌರ್ ಅಂತದೇನು ಬ್ಯಾಟಿಂಗ್ ಮಾಡೋದಿಲ್ಲ. ನಂತರ ಬಂದಂತಹ ಯಶಿಕಾ ಭಾಟಿಯಾ ಒಂದು ಒಳ್ಳೆಯ ಸ್ಕೋರ್ ಮಾಡ್ತಾರೆ. ಅದು ಬಿಟ್ರೆ ಭಾರತಿ ಫುಲ್ಮಲಿ ಏನಿದ್ದಾರೆ ಅವರು 50 ರನ್ ಬಾರಿಸ್ತಾರೆ. ಸೊ ಇಲ್ಲಿ ನಮ್ಮ ರಿಚಾ ಘೋಷ್ ಕೂಡ ಶೂನ್ಯಕ್ಕೆ ಔಟ್ ಆಗ್ತಾರೆ. ಸೊ ಭಾರತಿ ಫುಲ್ಮಲಿ ನಮ್ಮ ಇಂಡಿಯಾದ ಪರ ಅತಿ ಹೆಚ್ಚು ರನ್ ಬಾರಿಸಿದವರಾಗುತ್ತದೆ. ಸೊ ಒಳ್ಳೆಯ ಸ್ಟ್ರೈಕ್ ರೇಟ್ ನಲ್ಲೇ ಬಾರಿಸ್ತಾರೆ ಈ ಒಂದು 50ನ. ಸೊ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬಹುದು ಅವರ ವೃತ್ತಿ ಜೀವನದಲ್ಲಿ. ಸೊ ಇನ್ನು ವೆಸ್ಟ್ ಇಂಡೀಸ್ ನ ಬೌಲಿಂಗ್ ಕಡೆ ನೋಡೋದಾದ್ರೆ ಫ್ಲೆಚರ್ ಏನಿದ್ದಾರೆ 4 ವಿಕೆಟ್ಗಳನ್ನು ಪಡಿತಾರೆ. ಸೊ ಇನ್ಮೇಲೆ ನಡೆದಿದ್ದು ನಮ್ಮ RCB ಹುಡುಗಿಯ ಕಮಾಲ್ ಆಗಿರ್ತದೆ. ಹೌದು, RCBಯ ಶ್ರೇಯಾಂಕಾ ಪಾಟೀಲ್ ಏನಿದ್ದಾರೆ ಅವರು ಬೌಲಿಂಗ್ ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಮೂಲಕ ನಮ್ಮ ಇಂಡಿಯಾದ ವಿಕ್ಟ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಹುದು. ನೋಡೋದಾದ್ರೆ ಶ್ರೇಯಾಂಕಾ ಪಾಟೀಲ್ ಏನಿದ್ದಾರೆ 4 ವಿಕೆಟ್ ಗಳನ್ನು ಪಡಿತಾರೆ. ಸೊ ಹಾಗೇನೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮ RCBಯ ಇನ್ನೊಂದು ಹುಡುಗಿ ಅಂದ್ರೆ ರಾಧಾ ಯಾದವ್ ಏನಿದ್ದಾರೆ ಅವರು 3 ವಿಕೆಟ್ ಗಳನ್ನು ಪಡಿತಾರೆ. ಈ RCBಯ ಜೋಡಿ ಏನಿದೆ ಇವತ್ತು ನಮ್ಮ ವನಿತೆಯರು ಮೊದಲ ವಾರ್ಮ್ ಅಪ್ ಮ್ಯಾಚ್ ವಿನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಹುದು. ಸೊ ಇಬ್ಬರು ಸ್ಪಿನ್ ಜೋಡಿಗಳೇನಿದ್ದಾರೆ ಕ್ರಮವಾಗಿ 4 ಹಾಗೂ 3 ವಿಕೆಟ್ ಗಳನ್ನು ಪಡಿತಾರೆ. ಶ್ರೇಯಾಂಕಾ ಪಾಟೀಲ್ ಉತ್ತಮ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಹಾಗೇನೆ ರಾಧಾ ಯಾದವ್ ಅವರು ಕೂಡ ಅವರಿಗೆ ಸಾಥ್ ಕೊಡ್ತಾರೆ. ಇನ್ನು ವೆಸ್ಟ್ ಇಂಡೀಸ್ ಪರ ನೋಡೋದಾದ್ರೆ ಡಾಟಿನ್ ಏನಿದ್ದಾರೆ 49 ಬಾರಿಸ್ತಾರೆ. ಇದು ಅವರ ತಂಡದ ಸರ್ವಾಧಿಕ ಸ್ಕೋರ್ ಆಗಿರ್ತದೆ. ಸೊ ಇದರೊಂದಿಗೆ ನಮ್ಮ ಇಂಡಿಯಾ ಏನಿದೆ 26 ರನ್ಗಳ ವಿಜಯ ಸಾಧಿಸ್ತದೆ ಅಂತ ಹೇಳ್ಬಹುದು. ಇಲ್ಲಿ ಒಂದು ಮೇನ್ ಆಗಿ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಕನ್ನಡತಿ ಏನಿದ್ದಾರೆ ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ. ಸೊ ಇದು ನಮ್ಮ RCBಯ ದೃಷ್ಟಿ ಹಾಗೇನೆ ನಮ್ಮ ಕನ್ನಡದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಕರ್ನಾಟಕದ ಪ್ರತಿನಿಧಿಸ್ತಾ ಇರುವ ಏಕೈಕ ಹುಡುಗಿ ನಮ್ಮ ಶ್ರೇಯಾಂಕಾ ಪಾಟೀಲ್ ಆಗಿರ್ತಾರೆ. ಸೊ ಇದು ನಮ್ಗೆ ದೊಡ್ಡ ಹೆಮ್ಮೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ವರ್ಲ್ಡ್ ಕಪ್ ನಲ್ಲಿ ನಮ್ಮ ಕನ್ನಡಿಗರು ಇರುವುದು ತುಂಬಾನೇ ವಿರಳ ಆಗಿರ್ತದೆ. ಅಂಥದ್ರಲ್ಲಿ ಈ ಬಾರಿ ನಮ್ಮ ಕನ್ನಡತಿ ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಕನ್ನಡಕ್ಕೆ ತಂದಂತಹ ಹೆಮ್ಮೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಸೂರ್ಯಕುಮಾರ್ ಮುಂಬೈ ಇಂಡಿಯನ್ಸ್ ಇಂದ ದೂರವಾದ್ರ. ಹೌದು, ಈ ರೀತಿಯಾದಂತಹ ಮಾತುಕತೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಇವಾಗ ವೈರಲ್ ಆಗ್ತಾ ಇದೆ. ಸೊ ನೋಡೋದಾದ್ರೆ ಯಾಕೆ ಈ ರೀತಿಯಾದಂತಹ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ, ಹೌದು ನೀವು ಕೇಳ್ತಾ ಇರೋದು 100% ಕರೆಕ್ಟ್ ಆಗಿರ್ತದೆ, ಇನ್ಸ್ಟಾಗ್ರಾಮ್ ನಲ್ಲಿ MI ಏನಿದೆ ಮುಂಬೈ ಇಂಡಿಯನ್ಸ್ ಅನ್ನು ಅವರು ಅನ್ಫಾಲೋ ಮಾಡ್ತಾರೆ. ಅನ್ಫಾಲೋ ಮಾಡೋದು ಏನು ವಿಶೇಷ ಗುರು ಅಂತ ಅನ್ಕೋಬಹುದು. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಕೂಡ ಸೂರ್ಯಕುಮಾರ್ ಯಾದವ್ ಅವರನ್ನು ಅನ್ಫಾಲೋ ಮಾಡಿದೆ. ಇದು ಹಲವು ಮಾತುಕತೆಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬಹುದು. ಮಾತ್ರವಲ್ಲದೆ ಸೂರ್ಯಕುಮಾರ್ ಏನಿದ್ದಾರೆ ಮುಂಬೈ ಜೊತೆಗಿನ ಎಲ್ಲಾ ಫೋಟೋಸ್ ಗಳನ್ನು ಡಿಲೀಟ್ ಮಾಡಿದ್ದಾರೆ. ಯಾಕಿರ್ಬೋದು? ಸೊ ಇನ್ನು ಕೂಡ ರೀಸನ್ ಏನಂತ ರಿವೀಲ್ ಆಗಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾದಂತಹ ಮಾತುಕತೆಗಳು ನಡೀತಾ ಇದೆ. ಅದೇನಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಕಂಪ್ಲೀಟ್ ಆಗಿ ಮುಂಬೈಯಿಂದ ದೂರವಾದ್ರು. ಹೌದು, ಇದಕ್ಕೂ ಒಂದು ರೀಸನ್ ಉಂಟು. ಏನಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಅವರಿಗೆ ಬೇಕಾದಂತಹ ಸ್ಥಾನ ಸಿಕ್ಲಿಲ್ಲ. ಸೊ ಇವಾಗ ಚರ್ಚೆಯಲ್ಲಿರುವುದು ಇದೇ ವಿಷಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಸೂರ್ಯಕುಮಾರ್ ಕ್ಯಾಪ್ಟನ್ ಆಗಿರೋದಿಲ್ಲ. ಸೊ ಕೇವಲ ಒಬ್ಬ ಪ್ಲೇಯರ್ ಆಗಿರ್ತಾರೆ. ಇವಾಗ ಅವರ ಮೇಲೆ ತುಂಬಾನೇ ಪ್ರೆಷರ್ ಇರ್ತದೆ. ಯಾಕಂತ ಹೇಳಿದ್ರೆ ಇಂಡಿಯನ್ ಕ್ಯಾಪ್ಟನ್ಸಿಯಿಂದ ಕೂಡ ಅವರನ್ನು ಕೆಳಗಡೆ ಇಳಿಸಿದ್ದಾರೆ. ಹಾಗೇನೆ ಮುಂಬೈ ಇಂಡಿಯನ್ಸ್ ಅಲ್ಲೂ ಕೂಡ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಇರೋದಿಲ್ಲ. ಆದ್ರಿಂದ ತಮ್ಮ ಬಳಿ ಇರುವ 4 ರಿಂದ 5 ವರ್ಷ ಏನಿದೆ ಕ್ರಿಕೆಟಿಂಗ್ ಕರಿಯರ್ ಏನಿದೆ ಅದನ್ನು ಉಳಿಸಿಕೊಳ್ಳಲು ಅವರು ಬೇರೊಂದು ಫ್ರಾಂಚೈಸಿಯ ಕಡೆ ಮುಖ ಮಾಡಲೇಬೇಕಾಗ್ತದೆ. ಇಲ್ಲವಂತಾದ್ರೆ ಅವರ ವ್ಯಾಲ್ಯೂ ಏನಿದೆ ಅದು ಮುಂಬೈ ಇಂಡಿಯನ್ಸ್ ಎಂಬ ದೊಡ್ಡ ಟೀಮ್ ನಲ್ಲಿ ಕಳೆದುಕೊಳ್ಳುವಂತಹ ಚಾನ್ಸಸ್ ಇದೆ. ಸೊ ಅದೇ ರೀಸನ್ಗೆ ಅವರು ಮುಂಬೈಯಿಂದ ದೂರವಾಗುವ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ.
ಅದಾಗ್ಯೂ ನೋಡೋದಾದ್ರೆ ಕೆಲವೊಂದು ಫ್ರಾಂಚೈಸಿಗಳಿಗೆ ಕ್ಯಾಪ್ಟನ್ಸಿಯ ತುಂಬಾನೇ ಅಗತ್ಯ ಇರ್ತದೆ. ಸೊ ಅದರಲ್ಲಿ ಫ್ರಂಟ್ ರನ್ನರ್ ಅಂತ ಹೇಳಿದ್ರೆ KKR ಆಗಿರ್ತದೆ. ಸೊ KKR ಸೂರ್ಯಕುಮಾರ್ ಯಾದವ್ ಅವರ ಹಿಂದಿನ ಫ್ರಾಂಚೈಸಿ ಆಗಿರ್ತದೆ. ಸೊ ಅದರಿಂದ ಸೂರ್ಯಕುಮಾರ್ ಮತ್ತೆ KKR ಕಡೆ ಮುಖ ಮಾಡ್ತಾರಾ ಅನ್ನೋದು ಕೂಡ ಇಲ್ಲಿ ಅನುಮಾನವಾಗಿರ್ತದೆ. ಒಂದು ವೇಳೆ ಈ ರೀತಿ ಆದ್ರೆ ಸೂರ್ಯಕುಮಾರ್ ಯಾದವ್ ಏನಿದ್ದಾರೆ ಮುಂದಿನ ದಿನಗಳಲ್ಲಿ KKR ಪರ ಆಟ ಆಡಿರಬಹುದಾಗಿರ್ತದೆ. ಸೊ ಇದನ್ನ ತಪ್ಪಂತ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಫ್ರಾಂಚೈಸಿಗಳು ಕೇವಲ ಬಿಸಿನೆಸ್ ಮಾತ್ರ ಮಾಡ್ತವೆ. ಸೊ ಇಲ್ಲಿ ಪ್ಲೇಯರ್ಗಳು ಅದಕ್ಕೆ ತಕ್ಕಂತೆ ತಮ್ಮ ಉತ್ತರ ಕೊಡ್ತಾ ಇರ್ಬೇಕಾಗ್ತದೆ. ಸೊ ಸೂರ್ಯಕುಮಾರ್ ಯಾದವ್ ಇದೆಲ್ಲವೂ ಕೂಡ ಯೋಚನೆ ಮಾಡಿ ಈ ಒಂದು ನಿರ್ಧಾರ ಮಾಡಿರಬಹುದು. ಸೊ ಮುಂದಿನ ದಿನಗಳಲ್ಲಿ ನೋಡೋಣ, ನಮ್ಗೆ ಇದಕ್ಕೆ ಖಂಡಿತವಾಗಿ ಉತ್ತರ ಸಿಗ್ತದೆ. ಒಂದು ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.